ತುಂಬ ಜನ ದಾನ ಧರ್ಮ ಸೇವೆ ಮಾಡ್ತಾ ಇರ್ತಾರೆ, ಹಣ ಇಂಪಾರ್ಟೆಂಟ್ ಅಲ್ಲ ಅಂತ. ಕೊನೆಗೆ ಅವರೇ ದಾನ ಮಾಡಿಸ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಡ್ತಾರೆ. ಹಣ ಬೇಕೆನ್ನುವ ವ್ಯಾಪಾರಿಯ ಮನೋಭಾವನೂ ಇರಬೇಕು, ಏನೂ ಬೇಡ ಎನ್ನುವ ಸಂತನ ಮನಸ್ಥಿತಿಯೂ ಇರಬೇಕು. ಇವೆರಡರ ಸಂಗಮ ನಮ್ಮಲ್ಲಿರಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಬದುಕುವ ವೈರಾಗ್ಯ, ಏನೂ ಇಲ್ಲದೆ ಜಗತ್ತನ್ನು ಗೆಲ್ಲುವ ಆತ್ಮವಿಶ್ವಾಸ, ಆ ಮನಸ್ಥಿತಿ ಎರಡೂ ಬೇಕು. ಆಧುನಿಕ ಜಗತ್ತಿನಲ್ಲಿ ಇಂತಹ ಮನಸ್ಥಿತಿಯನ್ನು ನಾವೇನಾದರೂ ಹೊಂದಿದ್ದೀವಿ ಅಂದರೆ ಇದನ್ನು ನಿರ್ವಾಣ. ನಮಸ್ತೆ. ಹಣ ಏನಿದು ನಿನ್ನ ವಿಚಿತ್ರ ಗುಣ, ಈ ಒಂದು ಬುಕ್ ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರುವಂಥದ್ದು. ಸೊ ಈ ಬುಕ್ಕಿನ ನಮ್ಮ ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಬಯಸದಿದ್ದರೆ ಎಂದಿಗೂ ಕೈ ಹತ್ತುವುದಿಲ್ಲ ಜೋಕೆ. ಇದೇನಪ್ಪ, ಮೊದಲು ಚಾಪ್ಟ್ರಲ್ಲಿ ಬಯಸದಿದ್ದರೆ ಎಂದಿಗೂ ಕೈ ಹತ್ತೋದಿಲ್ಲ ಅಂತ, ಈ ಚಾಪ್ಟ್ರಲ್ಲಿ ಬಯಸದಿದ್ದರೆ ಎಂದಿಗೂ ಕೈ ಹತ್ತೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಳೆ ಚಾಪ್ಟ್ರಲ್ಲಿ ಬಯಸಿದಷ್ಟು ದೂರ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀರಾ. ಹಾಗಿದ್ಮೇಲೆ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಇದೇನು ಈ ಥರ ಎಲ್ಲ ಹೇಳಿ ನಮಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಬರ್ಬೋದು. ಆದರೆ ಹಣದ ಗುಣವೇ ಈ ರೀತಿ ಇದೆ. ಹಣದ ಗುಣ ಒಂದು ರೀತಿ ಎರಡನ್ನೂ ಹೊಂದಿರುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಅಂದರೆ ಬಯಸಿದಷ್ಟು ಅದು ದೂರ ಆಗೋದು ಎಷ್ಟು ಸತ್ಯನೋ, ಅಂದರೆ ಹಣನೇ ಬೇಕು, ಹಣಕ್ಕೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೋದಷ್ಟು ನಾವು ಹಣ ಸಂಪಾದನೆ ಮಾಡೋಕ್ಕಾಗಲ್ವೋ, ಅದೇ ರೀತಿ ನಂಗೆ ಹಣನೇ ಬೇಡ, ನಾನು ಬರೀ ಸೇವೆ ಮಾಡ್ತೀನಪ್ಪ, ನಾನು ಎಲ್ರಿಗೂ ಫ್ರೀಯಾಗಿ ಕೆಲಸ ಮಾಡಿಕೊಟ್ಬಿಡ್ತೀನಿ, ನಾನು ಎಲ್ರಿಗೂ ಫ್ರೀಯಾಗಿ ಇದು ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಅಂತ ಹೋಗಿ ಯಾರು ಮಾಡ್ತಾರೆ ಅವ್ರಿಗೂ ಹಣ ಬರೋದಿಲ್ಲ. ಹಣ ಮಾತ್ರ ಬೇಕು ಅಂತ ಹೋಗೋರ್ಗೂ ಹಣ ಸಿಗೋದಿಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಈ ಚಾಪ್ಟರ್ನ ನಾನು ಅದಕ್ಕೆ ಹೇಳ್ತಿರೋದು, ಬಹಳ ತಿನ್ ಲೇಯರ್ ಇದೆ, ಸೆನ್ಸಿಟಿವ್ ವಿಚಾರಗಳು, ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನನಗೆ ಅರ್ಥ ಆಗಿದ್ದೇನೆಂದರೆ, ತುಂಬ ಜನ ದಾನ ಧರ್ಮ ಸೇವೆ ಮಾಡ್ತಾ ಇರ್ತಾರೆ, ಹಣ ಇಂಪಾರ್ಟೆಂಟ್ ಅಲ್ಲ ಅಂತ. ಕೊನೆಗೆ ಅವರೇ ದಾನ ಮಾಡಿಸ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಡ್ತಾರೆ ಅಲ್ವಾ. ಅಂಥವ್ರ ಹತ್ರನೂ ಹಣ ಬರಲ್ಲ, ಯಾಕಂದರೆ ಇವ್ರಿಗೆ ಹಣ ಬೇಕಿಲ್ಲ ಅಂತ ಅಲ್ವಾ. ಬರೀ ಹಣ ಮಾತ್ರ ಬೇಕು ನನಗೆ ಅಂತ ಹೇಳಿ ಬರೀ ಹಣಕ್ಕೋಸ್ಕರನೇ ಎಲ್ಲ ಮಾಡೋರ ಹತ್ರ ಹಣ ಬರಲ್ಲ. ಯಾಕೆ? ಏನೋ ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ, ಕ್ವಾಲಿಟಿ ಏನೂ ಕೊಡ್ತಾ ಇಲ್ಲ, ನಾನು ಯಾಕೆ ಹೋಗಬೇಕು ಅಂತ. ಸೊ ಇಬ್ಬರ ಹತ್ರನೂ ಬರಲ್ಲ ಅನ್ನೋದು ನಮಗಿಲ್ಲಿ ಅರ್ಥ ಆಗಬೇಕಾಗಿರೋದು. ಎರಡನ್ನೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಹೇಗೆ ಇದು ಅಂದರೆ, ಕಮಲದ ಹೂವು ಕೆಸರಿನಲ್ಲಿ ಬೆಳೆಯುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಆ ಕಮಲದ ಹೂವಿಗೆ ಕೆಸರು ಅಂಟ್ಕೊಂಡಿರುತ್ತಾ? ಇಲ್ಲ ಅಲ್ವಾ. ಹಾಗೆ ಆ ಒಂದು ಕಮಲದ ಹೂವು ಎಷ್ಟೇ ಕೆಸರಿನ ಮಧ್ಯದಲ್ಲಿದ್ದರೂ ಕೂಡ ಅದರ ಸೌಂದರ್ಯವನ್ನು ಯಾವುದೇ ರೀತಿ ಹಾಳು ಮಾಡ್ಕೊಳ್ಳಲ್ಲ. ಅದಕ್ಕೆ ಯಾವ ಧಕ್ಕೆ ಬರದೇ ಇರೋ ರೀತಿ ಅದು ಹೇಗೆ ಅದರ ಸೌಂದರ್ಯನ ಉಳಿಸ್ಕೊಳ್ಳುತ್ತೋ ಹಾಗೆ ನಾವು ಕೂಡ ಹಣವನ್ನು ಬಯಸಿಯೂ ಬಯಸದಂತೆ ಇರಬೇಕಾಗುತ್ತದೆ. ಹಣದ ಬಗ್ಗೆ ಮೋಹವೂ ಬೇಕು, ಒಂದು ರೀತಿಯ ನಿರ್ಲಿಪ್ತತೆಯೂ ಬೇಕು. ಇದೊಂದು ವಿಚಿತ್ರ ಮನಸ್ಥಿತಿ ಅಂತ ನಿಮಗೆ ಅನ್ಕೋಬೋದು. ಆದರೆ ಹಣದ ಗುಣನೇ ಈ ರೀತಿ ಇದೆ. ಹಣದ ಗುಣಕ್ಕೆ ತಕ್ಕಂತೆ ನಮ್ಮ ಗುಣವನ್ನು ನಾವು ಸ್ವಲ್ಪ ಮಾಡ್ಯುಲೇಷನ್ ಮಾಡಿಕೊಳ್ಳೇಬೇಕಾಗತ್ತೆ. ಅಲ್ಪ ಸ್ವಲ್ಪ ಆದರೂ ಚೇಂಜ್ ಆಗಲೇಬೇಕಾಗತ್ತೆ. ನಾವು ಹಣದ ಗುಣಕ್ಕೆ ತಕ್ಕಂತೆ, ನಾನು ಆಗಲೇ ಹೇಳಿದ್ನಲ್ಲ, ಮನಿ ಫ್ರೀಕ್ವೆನ್ಸಿಗೆ ನಮ್ಮ ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೋಬೇಕು. ಸೊ ಲಾಸ್ಟ್ ಚಾಪ್ಟ್ರಲ್ಲಿ ನಾನು ಹೇಳಿದ್ದೆ, ಆ್ಯಂಡ್ ನಮ್ಮ ವರ್ಕ್ಶಾಪಲ್ಲಿ ನಾವು ಹೇಳ್ತೀವಿ. ಸೊ ಹಣ ಬೇಕೆನ್ನುವ ವ್ಯಾಪಾರಿಯ ಮನೋಭಾವನೂ ಇರಬೇಕು, ಏನೂ ಬೇಡ ಎನ್ನುವ ಸಂತನ ಮನಸ್ಥಿತಿಯೂ ಇರಬೇಕು. ಇವೆರಡರ ಸಂಗಮ ನಮ್ಮಲ್ಲಿರಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಬದುಕುವ ವೈರಾಗ್ಯ, ಏನೂ ಇಲ್ಲದೆ ಜಗತ್ತನ್ನು ಗೆಲ್ಲುವ ಆತ್ಮವಿಶ್ವಾಸ, ಆ ಮನಸ್ಥಿತಿ ಎರಡೂ ಬೇಕು. ಆಧುನಿಕ ಜಗತ್ತಿನಲ್ಲಿ ಇಂತಹ ಮನಸ್ಥಿತಿಯನ್ನು ನಾವೇನಾದರೂ ಹೊಂದಿದ್ದೀವಿ ಅಂದರೆ ಇದನ್ನು ನಿರ್ವಾಣ ಅಂತಲೇ ಹೇಳ್ಬೋದು. ನಿರ್ವಾಣ ಅಂದರೆ ಅದೊಂದು ಹೇಳ್ತಾರೆ, ಲೈಕ್ ಫೈನಲಿ ಏನು ಅನ್ನೋದು, ಎಲ್ಲವನ್ನು ಬಿಟ್ಟು ಹೋಗೋ ಥರ. ಸೊ ಆ ಒಂದು ಮಾಡ್ರನ್ ಲೈಫಲ್ಲೂ ನಾವು ಈ ಗುಣ ಇಟ್ಕೊಂಡಿದ್ರೆ ನಾವು ನಿರ್ವಾಣಕ್ಕೆ ಹೋದಂಗೆ ಅಂತ. ಓಕೆ, ಅಂದರೆ ಮನುಷ್ಯ ಇಲ್ಲಿ ಸಾಮಾನ್ಯವಾಗಿ ಏನು ಪ್ರಶ್ನೆ ಬರುತ್ತೆ ಅಂದರೆ, ಮನುಷ್ಯನ ಆಯಸ್ಸು, ಕೆಲಸ, ಹಣ, ವಿದ್ಯೆ, ಮರಣ ಇವೆಲ್ಲವೂ ಕೂಡ ಗರ್ಭಾವಸ್ಥೆಯಿಂದನೇ ಶುರುವಾಗ್ಬಿಟ್ಟಿರುತ್ತೆ. ಅಂದಮೇಲೆ ನೀವು ಯಾಕೆ ಸುಮ್ಮನೆ ಪ್ರಯತ್ನ ಪಡಬೇಕು, ಬಿಡಿ ಹಣೆಯಲ್ಲಿ ಬರ್ದಿರೋಂಗಾಗತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಏನಾದರೂ ಆಗಿದ್ದರೆ,
ಹಣೆ ಬರಹವನ್ನು ಕೂಡ ಪ್ರಯತ್ನದಿಂದ ಬದಲಾಯಿಸಿಕೊಳ್ಳಲು ಸಾಧ್ಯ ಎನ್ನುವುದು ಕೂಡ ಮನುಷ್ಯರು ಇವತ್ತು ಬಹಳಷ್ಟು ಜನ ಪ್ರೂವ್ ಮಾಡಿದ್ದಾರೆ. ಹಣೆ ಬರದಲ್ಲಿ ಇದ್ದಂಗೆ ಬಿಡು ಅಂತ ಅನ್ನೋದನ್ನು ಪ್ರಯತ್ನ ಪಟ್ಟರೆ ಹಣೆ ಬರಹವನ್ನು ನಾವೇ ಬದಲಾಯಿಸ್ಕೋಬಹುದು ಅನ್ನೋದನ್ನು ಇವತ್ತು ತುಂಬ ಜನ ಸಕ್ಸಸ್ಫುಲ್ ವ್ಯಕ್ತಿಗಳದನ್ನು ಪ್ರೂವ್ ಮಾಡಿದ್ದಾರೆ. ಅಂದರೆ ಮನುಷ್ಯ ಆಲ್ರೆಡಿ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಎಲ್ಲವೂ ವಿಧಿ ಬರಹ, ಹಣೆ ಬರಹ ಎಂದು ಮನುಷ್ಯ ಕುಳಿತುಕೊಂಡಿದ್ದರೆ ಇವತ್ತು ನಾವು ಕಾಣ್ತಾ ಇರುವಂತಹ ಟೆಕ್ನಾಲಜಿ, ಸಂಪತ್ತು, ವಿಕಾಸ ಇದ್ಯಾವುದೂ ಕೂಡ ನಾವು ನೋಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮನುಷ್ಯ ಕಟ್ಟಿಕೊಂಡ ಕನಸುಗಳೇ ಇವೆಲ್ಲದಕ್ಕೂ ಕಾರಣ ಆಗಿದೆ. ಹಣದ ಬಗ್ಗೆ ಅಪಾರ ಪ್ರೀತಿ, ವಿಶ್ವಾಸ, ಅದನ್ನು ಪಡೆಯಲು ಬೇಕಾಗುವ ಸಂಯಮ, ತಾಳ್ಮೆ ನಾವು ಪಡ್ಕೋಬೇಕಾಗತ್ತೆ. ಉತ್ತಮವಾಗಿ ವಿನಿಯೋಗಿಸಿದಂತೆ ಕನಸು ಕಾಣುವುದು ಕೂಡ ಬಹಳ ಮುಖ್ಯ. ಅಂದರೆ ನಾವು ಖರ್ಚು ಮಾಡೋದ್ರ ಜೊತೆಗೆ, ವಿನಿಯೋಗಿಸೋದ್ರ ಜೊತೆಗೆ ಕನಸು ಕಾಣೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾರು ಕನಸು ಕಾಣ್ತಾ ಇರ್ತಾರೆ ಅವರು ಯಾವಾಗಲೂ ಕೂಡ ಬದುಕಿರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಅಂದರೆ ನಾವು ಹಣವನ್ನು ಅಲ್ಲಿ ಬಯಸದಿದ್ದರೆ ಅಲ್ಲಿ ಬಯಸಿದ್ರೆ ದೂರ ಆಗುತ್ತೆ, ಇಲ್ಲಿ ಬಯಸದಿದ್ದರೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಹಣವನ್ನು ನಾವು ಬಯಸಬೇಕು. ಹಣ ನಮ್ಮ ಕನಸಿಗೆ ಮೂಲವಾಗಿದೆ. ನಮ್ಮ ಎಷ್ಟೋ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಹಣದ ಅವಶ್ಯಕತೆ ಇದೆ. ಹಾಗಾಗಿ ಹಣವನ್ನು ನಾವು ಬಯಸಬೇಕು. ಅಂದರೆ ಕೆಲಸದ ಮೇಲೆ ನಾವು ಫಸ್ಟ್ ಚಾಪ್ಟ್ರಲ್ಲಿ ಏನು ಕಲ್ತ್ಕೊಂಡ್ವಿ, ಕೆಲಸ, ಸೇವೆ, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಬಟ್ ಹಣನೂ ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಬರೀ ಸೇವೆ ಕೊಡ್ತೀನಿ, ಕೆಲಸ ಮಾಡ್ತೀನಿ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೇನಂತ ಅಂದರೆ ನನಗೆ ಆಸಕ್ತಿ ಇಲ್ಲ, ನನಗೇನು ಆಸಕ್ತಿ ಇಲ್ಲ ಹಣದ ಬಗ್ಗೆ ಅಂತ ಅನ್ನೋರನ್ನ ನೀವು ಕೇಳಿ ನೋಡಿ, ಅವ್ರಿಗೆ ಜಾಸ್ತಿ ಅದರ ಅವಶ್ಯಕತೆ ಇರುತ್ತೆ ಅಂತ. ಈಗ ಒಂದು ಎಕ್ಸಾಂಪಲ್ ಇದನ್ನು ಓದ್ಬೇಕಾದ್ರೆ ಅನ್ನಿಸ್ತಾ ಇದೆ ನನಗೆ. ಕೆಲವೊಂದು ಟೈಮು ನಾವು ಕನ್ನಡದ ಅಭಿಮಾನಿಗಳು ಅಂತ ಹೇಳ್ತೀವಿ. ಕನ್ನಡದ ಅಭಿಮಾನಿಗಳು ಅಂತ ಹೇಳೋಣ ನಾವು, ಆದರೆ ಇಂಗ್ಲೀಷ್ ಕೂಡ ನಮಗೆ ಗೊತ್ತಿರಬೇಕಲ್ವ. ಇಂಗ್ಲೀಷ್ ಬರಲ್ಲ ಅಂತ ನಾನು ಕನ್ನಡದ ಅಭಿಮಾನಿ ಅಂತ ಹೇಳಬಾರ್ದು. ಇಂಗ್ಲೀಷ್ ಚೆನ್ನಾಗಿ ಬಂದರೂ ಸಹ ನಾನು ಕನ್ನಡದ ಅಭಿಮಾನಿ ಅಂತ ಹೇಳಬೇಕು. ಆಗಲೇ ನಿಜವಾದ ಅಭಿಮಾನಿ ಅಂತ ಹೇಳಲಿಕ್ಕೆ ಸಾಧ್ಯ. ಬರಲ್ಲ ಅಂದ್ಬಿಟ್ಟು ಹೇಳಲಿಕ್ಕೆ ಸಾಧ್ಯನಾ? ಹಾಗೆ ನಿರ್ಭಯಾನಂದ ಸ್ವಾಮಿ ಅಂತ ಒಬ್ಬರು ಗುರುಜಿ ಇದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲದಕ್ಕೆ ಒಲ್ಲೆ ಅಂತ ಹೇಳ್ತಾರೆ. ಅಂದರೆ ನನ್ನ ಹತ್ರ ಇಲ್ಲ, ಅದಕ್ಕೆ ನನಗೆ ಅದು ಆಸೆನೇ ಇಲ್ಲ ಅಂತ ಹೇಳ್ಬಿಡೋದು. ಆ ಕ್ಯಾಟಗರಿಗೆ ಸೇರುತ್ತೆ ಇವ್ರು ಹೇಳ್ತಾ ಇರೋದು. ಅಂದರೆ ಹಣದ ಅವಶ್ಯಕತೆ ಇಲ್ಲ ನನಗೆ, ಅದರ ಅಗತ್ಯ ಇಲ್ಲ ಅಂತ ಯಾರು ಹೇಳ್ತಾರೆ ಅವ್ರಿಗೇನೆ ಜಾಸ್ತಿ ಹಣದ ಅವಶ್ಯಕತೆ ಇರೋದು. ಹಾಗೆ ಅವರು ಅದನ್ನು ತೋರಿಸ್ಕೊಳ್ದೆ ಉಡಾಫೆಯಿಂದ ಮಾತಾಡ್ತಾ ಇರ್ತಾರೆ ಹಣದ ಬಗ್ಗೆ, ಹಾಗೆ ಹೀಗೆ ಅಂಥೇಳಿ. ಆದರೆ ಒಂದು ನೆನ್ಪಿಟ್ಕೊಂಡಿರಿ, ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ. ನಾವಿವತ್ತೇನು ಮಾತಾಡ್ತಿರ್ತೀವಿ ಅದು ನಾವೇನು ಹೇಳ್ತೀವಿ, ನಾವೇನು ಕೊಡ್ತೀವಿ ಅದು ನಮಗೆ ಬರುತ್ತೆ, ನಾವೇನು ಮಾತಾಡ್ತೀವಿ ಅದು ನಮಗೆ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಇತ್ತೀಚಿನ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ, ಸುಮಾರು ಜನಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಅಲ್ವಾ. ಸೊ ಹಾಗೆ ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ. ಈಗೆಲ್ಲ ಮಾತಾಡಿ 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 ಹಣ ನಮ್ಮಿಂದ ದೂರ ಹೋಗ್ತಾ ಇದೆ. ಹಣಕ್ಕೆ ನಾವು ನೋವು ಕೊಡ್ತಾ ಇದ್ದೀವಿ. ಗಮನಿಸಿ ನೋಡಿ, ನೀವು ಬಯಸಿದ ವೃತ್ತಿ, ಮನೆ, ಕಾರು ಎಲ್ಲವೂ ಕೂಡ ಮೊದಲು ಸೃಷ್ಟಿಯಾಗಿದ್ದು ಎಲ್ಲಿ? ನಮ್ಮ ಮನಸ್ಸಲ್ಲಿ. ನಮ್ಮ ಮನಸ್ಸಲ್ಲಿ ಈ ಥರ ಒಂದು ಕೆಲಸ ಸಿಗಬೇಕು, ಈ ಥರದೊಂದು ಮನೆ ಕಟ್ಟಿಸ್ಬೇಕು, ಈ ಥರ ಒಂದು ಕಾರ್ ತೊಗೊಬೇಕು ಅಂತ ನಾವು ಫಸ್ಟು ಫಿಕ್ಸ್ ಮಾಡ್ಕೊಳ್ತೀವಿ ಮನಸ್ಸಲ್ಲಿ. ಫಸ್ಟು ಮನಸ್ಸಲ್ಲಿ ಸೃಷ್ಟಿಸ್ಕೊಳ್ತೀವಿ, ಅದಾದ ಮೇಲೆ ನಾವು ಅದನ್ನು ಪ್ರತ್ಯಕ್ಷವಾಗಿ ಕೂಡ ಪಡ್ಕೊಳ್ತೀವಿ ಅಲ್ವಾ. ಹಾಗಿದ್ರೆ ಈ ಕಾರು ಅಥವಾ ಬೈಕು ಕೊಳ್ಳುವ ಮನಸ್ಸು ಮಾಡದೇ ಇದ್ದಿದ್ದರೆ ಒಂದು ವರ್ಷ, 2 ವರ್ಷ, 1 ತಿಂಗಳ ಹಿಂದೆ ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗೆಯೇ ಇವತ್ತು ನಾವು ಶ್ರೀಮಂತರು ಅಥವಾ ಸ್ಥಿತಿವಂತರು ಅಂತ ನಾವೇನು ಕರಿತೀವಿ, ಶ್ರೀಮಂತರು ಇವರೆಲ್ಲ ಅಂತ ಏನು ಕರಿತೀವಿ, ಅವು ಶ್ರೀಮಂತರು ಅಥವಾ ಸ್ಥಿತಿವಂತರು ಅನ್ನೋದು ಆಯ್ಕೆ, ನಮ್ಮ ಆಯ್ಕೆ. ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ, ನಾವು ಚೂಸ್ ಮಾಡಿಕೊಂಡ್ರೆ ನಾವು ಆಗ್ತೀವಿ. ನೀವು ಚೂಸ್ ಮಾಡಿಲ್ಲ ಶ್ರೀಮಂತರಾಗಬೇಕು ಅಂತ, ಅದಕ್ಕೆ ಆಗಿಲ್ಲ. ಅಂದರೆ ನೀವು ಬಯಸಲೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಸುತ್ತಮುತ್ತ ನೋಡಿದ್ರೆ ನಮ್ಮ ಸುತ್ತಮುತ್ತ ಎಷ್ಟೋ ಜನ ನಿಮ್ಮ ಸ್ಥಿತಿಯಲ್ಲಿದ್ದವರು ಕೂಡ ಇವತ್ತು ಎಷ್ಟೋ ಜನ ಸಿರಿವಂತರಾಗಿರೋರಿದ್ದಾರೆ ಅಲ್ವಾ. ಹಾಗೆ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ನಾವು ಕನಸನ್ನು ಕಾಣೋದನ್ನು ದೊಡ್ಡದು ಮಾಡ್ತಾ ಜೊತೆಗೆ ಛಲ, ಬಲ, ಕನಸು, ಪರಿಶ್ರಮಗಳ ಮಿಶ್ರಣಗಳ ಚಮತ್ಕಾರಗಳನ್ನು ನಾವಿಲ್ಲಿ ಸೃಷ್ಟಿಸಬೇಕಾಗತ್ತೆ. ಹಣ ಬೇಕು ಅಂತ ನಿರ್ಧಾರ ಮಾಡೋದ್ರ ಜೊತೆಗೆ ಅದ್ರ ಹಿಂದೆ ಇವೆಲ್ಲವೂ ನಾವು ಮಾಡಬೇಕಾಗತ್ತೆ. ಹಾಗೆಯೇ ಹಣದ ವಿಷಯದಲ್ಲಿ ಒಂದಷ್ಟು ನಿರ್ಲಿಪ್ತತೆಯೂ ಬೇಕು. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವನೂ ಕೂಡ ನಾನು ಬೆಳೆಸ್ಕೋಬೇಕು. ಅಂದರೆ ತುಂಬ ನಿರೀಕ್ಷೆ ಇಟ್ಕೊಂಡು ನಮ್ಗೆ ಹರ್ಟ್ ಆದಾಗ ನಾವೆಲ್ಲ ಕಳ್ಕೊಂಡ್ವಿ ಅನ್ನುವ ಭಾವನೆ ಬರಬಾರ್ದು. ಹಾಗಾಗಿ ನಮಗೆ ಆ ಭಾವನೆಯೂ ಇರಬೇಕು.
ಏನಿಲ್ಲ ಅಂದರೂ ನಾನು ಬದುಕ್ತೀನಿ ಅಂತ, ಆದರೆ ನನಗೆಲ್ಲವೂ ಬೇಕು ಅನ್ನೋದು, ಈ ಎರಡರ ಮಧ್ಯದಲ್ಲಿ ಇರೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ನಾವು ನೋಡಬೇಕಾಗಿರೋದು ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಹಣನ ಸಂಪಾದನೆ ಮಾಡೋದಕ್ಕೆ ಇಲ್ಲಿ ಅವರು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಹಗ್ಗದ ಮೇಲೆ ನಡೆದಂತೆ, ಅಂದರೆ ಹಗ್ಗದ ಮೇಲೆ ನಡೆಯುವಂತಹ ಸ್ವಲ್ಪ ಹಗ್ಗದ ಮೇಲೆ ನಡೀತಾ ಇರುವಂಥವ್ರನ್ನ ನೋಡಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ಅವರು ಕೆಳಗಡೆ ಬೀಳ್ತಾರೆ ಅಲ್ವಾ. ಹಾಗೆಯೇ ಯಾಕೆ ಅವರು ಕೆಳಗಡೆ ಬೀಳಲ್ಲ, ಯಾಕಂದರೆ ಅದರಲ್ಲಿ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ ಬೀಳದೇ ಇರೋ ಹಾಗೆ ನಾವು ಕೂಡ ಹಣದ ವಿಚಾರದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಹಣಕ್ಕೆ ಸಂಬಂಧಪಟ್ಟಂತಹ ಗುಣವನ್ನು ನಾವು ಹಣದ ಜೊತೆ ಹೊಂದ್ಕೊಳ್ಳೋದಕ್ಕೆ, ಹಣದ ಫ್ರೀಕ್ವೆನ್ಸಿಗೆ ನಾವು ಹೋಗಬೇಕು ಅಂದರೆ ನಮ್ಮ ಫ್ರೀಕ್ವೆನ್ಸಿನ ನಾವು ಪ್ರಾಕ್ಟೀಸ್ ಮಾಡಿ 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 ರೈಸ್ ಮಾಡ್ಕೊಬೇಕು ಅದ್ರ ಗುಣಕ್ಕೆ ತಕ್ಕಂತೆ. ಹಾಗೆ ಎಲ್ಲ ಬೆಟ್ಟದಲ್ಲೂ ಮಾಣಿಕ್ಯ ಸಿಗೋದಿಲ್ವೋ, ಹೇಗೆ ಎಲ್ಲ ಸಮುದ್ರದಲ್ಲೂ ಮುತ್ತುಗಳು ಸಿಗೋದಿಲ್ವೋ, ಹೇಗೆ ಎಲ್ಲ ಕಡೆ ಸತ್ಪುರುಷರುಗಳು ಸಿಗೋದಿಲ್ವೋ, ಎಲ್ಲ ಕಾಡಿನಲ್ಲೂ ಶ್ರೀಗಂಧದ ಮರ ಬೆಳೆಯೋದಿಲ್ವೋ, ಹಾಗೆ ಪ್ರತಿಯೊಬ್ಬ ಜೀವಿನೂ ಕೂಡ ಶ್ರೀಮಂತರಾಗಕ್ಕೂ ಆಗಲ್ಲ. ಆದರೆ ಯಾರು ವಿದ್ಯೆ ಕಲಿಕೆಗೆ ಹೆಚ್ಚು ಆಸಕ್ತಿ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಇರ್ತಾರೆ ಅವರೆಲ್ಲರೂ ಆಗಬಹುದು ಅಲ್ವಾ. ಎಲ್ಲ ಕಾಡಲ್ಲೂ ಶ್ರೀಗಂಧ ಸಿಗದೆ ಇರ್ಬೋದು, ಬಟ್ ಶ್ರೀಗಂಧನ ನಾವು ಬೆಳ್ಸೋಕ್ಕೆ ಶುರು ಮಾಡಿದ್ರೆ ಎಲ್ಲ ಕಾಡುಗಳಲ್ಲೂ ಸಿಗುತ್ತೆ ಅಲ್ವಾ. ಹಾಗೆ ನಾವು ಕೂಡ ಆಗದೇ ಇರ್ಬೋದು, ಆದರೆ ನಾವು ನಿರ್ಧಾರ ಮಾಡಲೇ ಇಲ್ಲ ಅಂದರೆ, ಹುಟ್ಟು ಹಾಕಲೇ ಇಲ್ಲ ಅಂದರೆ, ಅದೊಂದು ಸೃಷ್ಟಿ ನಮ್ಮ ಮನಸ್ಸಲ್ಲಿ ಮಾಡ್ಕೊಳ್ಳೇ ಇಲ್ಲ ಅಂದರೆ ಸಿಗೋದೇ ಇಲ್ಲ. ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಪ್ರಯತ್ನ ಪಡಬೇಕು, ಕನಸು ಇರಬೇಕು, ಹಂಬಲ ಇರಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ಪದೇ ಪದೇ ಹೇಳ್ತಾ ಇರೋದೇನೆಂದರೆ, ನಾವು ಕನಸನ್ನು ಕಾಣೋದು ಬಹಳ ಇಂಪಾರ್ಟೆಂಟ್. ಕನಸನ್ನು ಕಾಣ್ತಾ ಇದ್ದೀವಿ ಅಂದರೆ ನಮ್ಗೆ ಹಣ ಬೇಕು ಅಂತಲೇ ಅರ್ಥ ಅಲ್ವಾ. ಆ್ಯಂಡ್ ಇವ್ರು ಏನು ಹೇಳ್ತಾ ಇದ್ದಾರೆ, ಇವರ ಒಂದು ಸ್ಟೋರಿನ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇವರು ಮತ್ತು ಇವ್ರ ತಮ್ಮ ಬೆಂಗಳೂರಲ್ಲಿ ಸುತ್ತಾಡ್ತಾ ಇದ್ರಂತೆ. ಸ್ಕೂಟ್ರಿಗೆ ಪೆಟ್ರೋಲ್ಗೂ ಕೂಡ ಹಣ ಇರಲಿಲ್ವಂತೆ ಇವ್ರ ಹತ್ರ. ಆ ಟೈಮಲ್ಲಿ ಇವರು ಎಲ್ಲ ಏರಿಯಾಗಳಿಗೂ ಹೋಗ್ತಾ ಇದ್ರಂತೆ. ಹೋಗ್ಬಿಟ್ಟು ಲೇಔಟ್ಗಳನ್ನು ನೋಡ್ತಾ ಇದ್ರಂತೆ. ಬೆಂಗಳೂರು ಯಾವ ಮಟ್ಟಕ್ಕೆ ಬದಲಾಗಬಹುದು, ಎಲ್ಲೆಲ್ಲಿ ರಿಂಗ್ ರೋಡ್ ಬರುತ್ತೆ, ಎಲ್ಲೆಲ್ಲಿ ಔಟರ್ ರಿಂಗ್ ರೋಡ್ ಬರುತ್ತೆ, ಎಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಇದೆ ಅನ್ನೋದೆಲ್ಲ ಇವರು ರಿಸರ್ಚ್ ಮಾಡ್ತಾ ಇದ್ರಂತೆ, ಅಭ್ಯಾಸ ಮಾಡ್ತಾ ಇದ್ರಂತೆ. ಕೈಯಲ್ಲಿ ಪೆಟ್ರೋಲ್ ಇಲ್ಲ, ಬೈಕಲ್ಲಿ ಪೆಟ್ರೋಲ್ ಇಲ್ಲ, ಸ್ಕೂಟ್ರಲ್ಲಿ ಪೆಟ್ರೋಲ್ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಅಂಥ ಟೈಮಲ್ಲೂ ಸಹ ಕನಸನ್ನು ಮಾತ್ರ ದೊಡ್ಡದಾಗೆ ಕಾಣ್ತಾ ಇದ್ವಿ. ಯಾಕಂದರೆ ಸ್ವಪ್ರಯತ್ನದಿಂದ ನಾವು ಸಾಧಿಸಬಹುದಾದಂತಹ ಸಣ್ಣ ಸಣ್ಣ ಕನಸುಗಳನ್ನು ಕಂಡು ಅವುಗಳನ್ನು ನನಸಾಗಿಸುತ್ತಾ ಹೋದರೆ ಸಾಕು, ಆಕಾಶ ಕೂಡ ದೂರ ಅಂತ ಅನಿಸಲ್ಲ. ಎಷ್ಟು ಒಳ್ಳೆ ಮಾತಲ್ಲ. ಇವತ್ತು ಇವರೆಲ್ಲ ಏನು ಲೈಫ್ ಲೀಡ್ ಮಾಡಿದ್ದಾರೆ ಅವರ ಅನುಭವಗಳನ್ನೇ ಹೇಳಿರೋದು. ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ಇದ್ದೀವಿ ಅದಕ್ಕೆ ತಕ್ಕಂತೆ ಆ ಅನುಭವಗಳಿಂದ ಎಕ್ಸ್ಪೀರಿಯನ್ಸ್ಗಳಿಂದ ಕಲಿಬೇಕು ಆ್ಯಂಡ್ ಕಲಿಯೋಕ್ಕೆ ಆಸಕ್ತಿ ಕೊಡಬೇಕು. ನೀವು ಬಯಸುವ ಹಣ, ಮನೆ, ಕಾರು, ವೃತ್ತಿ ಎಲ್ಲವೂ ನಿಮಗೆ ಸಿಗುತ್ತೆ. ಓಕೆ, ಕನಸಿರಲಿ, ಅದರೆಡೆಗೆ ನಿಲ್ಲದ ನಡಿಗೆ ಇರಲಿ. ಎಷ್ಟು ಒಳ್ಳೆ ವರ್ಡ್ ಅಲ್ವಾ. ಕನಸಿರಲಿ, ಆದರೆ ಅದ್ರ ಎಡೆಗೆ, ಆ ಕನಸಿನ ಕಡೆಗೆ ನಿಲ್ಲದೇ ಇರುವಂತಹ ವಾಕ್ ಮಾಡ್ತಾನೇ ಇರಿ ಆ ದಾರಿಯಲ್ಲಿ. ಲಾಟ್ರಿ ಟಿಕೆಟ್ನೇ ಕೊಂಡ್ಕೊಳ್ದೆ ಫಲಿತಾಂಶ ಸಿಕ್ಕಿಲ್ಲ ಅಂದರೆ ಹೇಗೆ? ಹಾಗಾಗಿ ಹಣವನ್ನು ನೀವು ಹಣದ ಗುಣನೇ ಹಾಗೆ ಬಯಸಬೇಕು, ಹಾಗಂತ ಅದ್ರ ಹಿಂದೆ ಹೋಗಬಾರ್ದು. ಸೊ ಈ ಎರಡೂ ಚಾಪ್ಟರ್ನ ನಾನು ಮಿಂಗಲ್ ಮಾಡಿ ಹೇಳ್ತೀನಿ. ಈ ಚಾಪ್ಟ್ರಲ್ಲಿ ನಮಗೇನು ಅರ್ಥ ಆಯಿತು ಅಂದರೆ, ಹಣ ಬೇಡ, ನಂಗೆ ಕೆಲಸ ಇಂಪಾರ್ಟೆಂಟ್, ನಾನು ಸೇವೆ ಇಂಪಾರ್ಟೆಂಟ್, ನನಗೆ ಅದೇ ಇಂಪಾರ್ಟೆಂಟ್ ಅಂತ ಹೇಳಬಾರ್ದು. ಕನಸನ್ನು ಕಾಣಬೇಕು, ಆ ಕನಸಿಗೆ ಬೇಕಾಗಿರುವಂತಹ ಹಣವನ್ನು ನಾನು ಬಯಸಬೇಕು. ಹಣನೂ ಬೇಕು ನನಗೆ. ಹಣ ಬಂದರೆ ನಾನು ಏನೇನು ತೊಗೋಬೇಕು, ಏನೇನು ಕೆಲಸ ಮಾಡಬೇಕು ಅನ್ನೋವಂತಹ ಡ್ರೀಮ್ ಲಿಸ್ಟ್ ಕೂಡ ನಮ್ಮ ಹತ್ರ ಇರಬೇಕು. ಹಾಗೆ ಮೊದಲನೇ ಚಾಪ್ಟ್ರಲ್ಲಿ ನಾವು ಕಲ್ತ್ಕೊಂಡ್ವಿ, ಕೆಲಸದ ಮೇಲೆ, ಸೇವೆಯ ಮೇಲೆ ಉತ್ಸಾಹದಿಂದ ಪ್ರಾಮಾಣಿಕವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಬೇಕು.